ಬ್ಯಾಟರಾಯನಪುರ ಗ್ರಾಮಾಂತರ ಮಂಡಳ ಬಿಜೆಪಿ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಸಹಯೋಗದೊಂದಿಗೆ ಭಾನುವಾರ ಬೆಟ್ಟಹಲಸೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ಎಚ್.ಸಿ. ತಮ್ಮೇಶ್ ಗೌಡರವರು, ಯೋಗ ನಮ್ಮ ಪ್ರಾಚೀನ ಋಷಿಮುನಿಗಳಿಂದ ಆವಿಷ್ಕಾರಗೊಂಡಿರೋ ಅತ್ಯದ್ಭುತವಾದ ಆರೋಗ್ಯ ವೈದ್ಯಕೀಯ ಪದ್ಧತಿಯಾಗಿದೆ. ನಮ್ಮ ನಿತ್ಯದ ಬದುಕಿನಲ್ಲಿ ಯೋಗಾಭ್ಯಾಸವನ್ನು ರೂಢಿಸಿಕೊಂಡರೆ ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಜೊತೆಗೆ ಮನಃಶಾಂತಿ ಪಡೆಯಬಹುದು ಎಂದರು. ಬ್ಯಾಟರಾಯನಪುರ ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಹನುಮಂತಗೌಡರವರು ಮಾತನಾಡಿ, ಜೂನ್ 21 ಅತ್ಯಂತ ಸುದೀರ್ಘವಾದ ದಿನವಾಗಿದ್ದು ಸಾಮರಸ್ಯ, ಒಗ್ಗಟ್ಟು ಹಾಗೂ ಶಕ್ತಿಯನ್ನು ಸೂಚಿಸುತ್ತದೆ. ಇದರ ದ್ಯೋತಕವಾಗಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಿಸಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಸನ್ಮಾನ್ಯ ಶ್ರೀ ಬಿ. ನಾಗರಾಜ್ ಬಾಬುರವರು, ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ.ಎಸ್. ಅನಿಲ್ ಕುಮಾರ್ ರವರು, ಬಿಜೆಪಿ ಮುಖಂಡರಾದ ಬೇಗೂರು ಮಹೇಶ್, ಪಿ. ಜನಾರ್ದನ್, ರವಿ, ಬಿ. ನಾರಾಯಣ, ಬಿ.ಎಸ್. ಸುರೇಶ್, ಬೆಟ್ಟಹಲಸೂರು ಪ್ರಶಾಂತ್, ಕುದುರೆಗೆರೆ ಮುನಿರಾಜು, ಶಾಂಭವಿ ರವಿಕುಮಾರ್, ನರೇಂದ್ರ ಬಾಬು, ಬಾಗಲೂರು ನವೀನ್, ಮದನ್, ಪ್ರತಾಪ್ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಹಾಗೂ ಯೋಗಾಭ್ಯಾಸಿಗಳಿದ್ದರು. ಈ ಒಂದು ಜಾಗದಲ್ಲಿ ಆಯೋಜನೆ ಆಗಿತ್ತು. ಎಲ್ಲರ ಸಹಕಾರ, ಯಶಸ್ವಿ ಕಾರ್ಯಕ್ರಮ. ಅದೇ ರೀತಿಯಾಗಿ ನಮ್ಮ ಪ್ರಧಾನಿಗಳು ನಿನ್ನೆ 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಸುಮಾರು 5 ಲಕ್ಷ ಜನಗಳ ಯೋಗದೊಂದಿಗೆ ಯಶಸ್ವಿ ಕಾರ್ಯಕ್ರಮ ವೈಜಾಗ್ನಲ್ಲಿ, ವಿಶಾಖಪಟ್ಟಣದಲ್ಲಿ ಸುಮಾರು 26 ಕಿಲೋಮೀಟರ್ಗಳ ಒಂದು ಕಾರಿಡಾರ್ನಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ 11 ವರ್ಷದಲ್ಲಿ ಸಹ ಪ್ರಧಾನಮಂತ್ರಿಯವರು ವಿಶೇಷವಾಗಿ ಯೋಗ ಆಯೋಜನೆಯನ್ನು ಮಾಡಿ ಈ ದೇಶಕ್ಕೆ ಯೋಗ ಗುರು, ಭಾರತವನ್ನು ಯೋಗ ಗುರು ಆಗಿಸಲು ವಿಶ್ವಸಂಸ್ಥೆಯಲ್ಲಿ ಯೋಗಕ್ಕೆ ಸ್ಥಾನಮಾನ ತಂದುಕೊಟ್ಟಂತಹ ನರೇಂದ್ರ ಮೋದಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ತಮ್ಮೆಲ್ಲ ಸಹಕಾರದಿಂದ ಇವತ್ತು ಗುರುಗಳಿಗೂ ಸಹ ಒಳ್ಳೆ ಹೆಸರು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಒಂದು ದೊಡ್ಡ ಸಂಸ್ಥೆಯಾಗಿ ಕಟ್ಟಬೇಕು ಅಂತ ಗುರುಗಳಲ್ಲಿ ವಿನಂತಿ ಮಾಡ್ತಿದ್ದೇನೆ. ನಿಮ್ಮೆಲ್ಲರ ಸಹಕಾರ, ಅಧ್ಯಕ್ಷರು, ಗ್ರಾಮಾಂತರದ ಏನು ನಮ್ಮ ಬಾಬಣ್ಣರಿದ್ದಾರೆ ಅವ್ರ ಸಹಕಾರದಿಂದ ಒಂದು ಭವನ ಸಹ ನಿರ್ಮಾಣ ಮಾಡಿಕೊಡ್ಬೇಕು. ಈ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತಿದ್ದೇನೆ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಸಹ ಅಭಿನಂದನೆಗಳು, ಧನ್ಯವಾದಗಳು. 5:30 ಬಂದು ಯೋಗ ಪ್ರಾರಂಭ ಮಾಡಬೇಕಂದ್ರೆ ಮನೆಯಲ್ಲಿ 4:15 ಎದ್ದಿರ್ಬೇಕು. ಎಲ್ಲ 4:15 ಎದ್ದು ಬಂದು 5:30ಯಿಂದ 8 ಗಂಟೆ, ಈಗ ಸುಮಾರು 2.5 ಗಂಟೆ ಕಾಲ ವಿಶ್ವ ಯೋಗಕ್ಕೆ ವಿಶ್ವದಲ್ಲಿ ಯಾವ ರೀತಿ ಮಾನ್ಯತೆ ಸಿಗ್ತೋ ಅದೇ ರೀತಿ ನಮ್ಮ ಗ್ರಾಮಾಂತರ ಭಾಗದಲ್ಲೂ ಕೂಡ ಮಾನ್ಯತೆ ಇದೆ ಅಂತ ನೀವೆಲ್ಲರೂ ಕೂಡ ರುಜುವಾತು ಮಾಡಿದ್ದೀರಾ. ಅದಕ್ಕೆ ನಿಮ್ಗೆಲ್ಲರೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಗುರುಗಳಾದಂಥ ನಾಯಕ್ ಅವರಿಗೆ ಒಂದು ಧನ್ಯವಾದಗಳು ಸಲ್ಲಿಸಬೇಕು. ನಾನೊಂದು 15-20 ನಿಮಿಷದಿಂದ ನೋಡ್ತಾ ಇದ್ದೆ ಬಂದು, ಅಂದ್ರೆ ಯಾವ ವಿಧಾನವನ್ನು ಕೂಡ ಒಂದನ್ನು ಕೂಡ ಕಡಿಮೆ ಮಾಡದೆ ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಅದರ ಫಲ ಹೇಗೆ ಸಿಗಬೇಕು ಅಂತ ಒಂದು ಎಫೆಕ್ಟಿವ್ ಆಗಿ ಮನ ಮುಟ್ಟುವಂತೆ ಅವ್ರ ಕಲಿಕೆ ನೋಡಿದಾಗ ನನಗನ್ನಿಸ್ತು ಈ ಭಾಗದಲ್ಲಿ ಮುಂದಿನ ದಿನದಲ್ಲಿ ಯೋಗಾಪಟುಗಳು ಜಾಸ್ತಿ ಆಗ್ತಾರೆ ಮತ್ತು ಬಹಳಷ್ಟು ಜನಕ್ಕೆ ಆರೋಗ್ಯ ವೃದ್ಧಿ ಆಗೋ ರೀತಿ ಆಗುತ್ತೆ ಅಂತಕ್ಕಂಥ ಭಾವನೆ ಆ ಗುರುಗಳ ಕೆಲಸ ನೋಡೋದಕ್ಕೆ ಗೊತ್ತಾಯ್ತು. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಿರಂತರವಾಗಿ ಈ ರೀತಿ ಜನಪರವಾದಂಥ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ನಡೀಬೇಕು ಅಂತಕ್ಕಂಥ ಅಪೇಕ್ಷೆ ಇದೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಹನುಮಂತೇಗೌಡರಿಗೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅನಿಲ್ ಅವರಿಗೆ, ಮಹೇಶ್ ಸ್ವಾಮಿಗಳಿಗೆ, ನವೀನ್ ಅವರಿಗೆ, ಅದೇ ರೀತಿ ಬಾಬಣ್ಣವ್ರಿಗೆ, ನಮ್ಮ ಗ್ರಾಮದ ಮುಖಂಡರಾದಂಥ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಬಾಬಣ್ಣವ್ರಿಗೆ, ಅದೇ ರೀತಿ ನಮ್ಮ ಜನಾರ್ದನ್ ಅವರಾಗ್ಬೋದು, ಈಗ ನಮ್ಮೆಲ್ಲ ಮುಖಂಡರು, ನಮ್ಮ ರವಿ ಅವರು, ನಮ್ಮ ನರೇಂದ್ರಣ್ಣ, ಈಗೆಲ್ಲರೂ ನೋಡಿದ್ರೆ ಬಹಳ ಖುಷಿ ಆಯ್ತು. ಬೆಳಗ್ಗೆ ಅದು ಬೇರೆ ಬೇರೆ ಭಾಗದಿಂದಲೂ ಬಂದಿದ್ರಲ್ಲ ನೀವೆಲ್ಲ ಅಂತ. ಅದಕ್ಕೆ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು ಸಲ್ಲಿಸ್ತಾ ಇನ್ನೂ ಕೂಡ ಹೆಚ್ಚಿನ ಚಟುವಟಿಕೆಗಳನ್ನ ಈ ಭಾಗದಲ್ಲಿ ನಾವೆಲ್ಲ ಸೇರಿ ಮಾಡೋಣ. ಮುಂದಿನ ದಿನದಲ್ಲಿ ಈಗಾಗಲೇ ನಾಳೆ ಒಂದು ಹೋರಾಟನೂ ಕೂಡ ಪ್ರಾರಂಭ ಆಗ್ತದೆ. ವಿಜಯನಗರ ಕಾಲದಲ್ಲಿ ರಾಜಕಾಲುವೆಗೆ ಸಂಬಂಧಪಟ್ಟಂತೆ ದುರಸ್ತಿ ಆಗ್ಬೇಕು ಅಂತ ಒಂದು ಹೋರಾಟವನ್ನು ಕೂಡ ನಮ್ಮ ಗ್ರಾಮಾಂತರ ಭಾಗದ ಮುಖಂಡರು ಕೈಗೆತ್ತಿಕೊಂಡವ್ರೆ.
ಈ ರೀತಿ ಜನಪರವಾದಂಥ ಕೆಲಸ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮೆಲ್ಲ ಮುಖಂಡರಿಂದಾಗಲಿ ಅವರಿಗೆಲ್ಲ ಈ ಗುರುಗಳ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ನಿಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಯೋಗ ದಿನದ ಶುಭಾಶಯಗಳನ್ನು ತಿಳಿಸ್ತಾ ನಾವೆಲ್ಲರೂ ಸೇರಿ ಆಮೇಲೆ ಹೇಳ್ತೀವಿ ಗುರುಗಳು 2.5 ಗಂಟೆ ಯೋಗ ಮಾಡಿದ್ರು ತಿಂಡಿ ಮಾಡಲೇಬೇಕು. ಅದಕ್ಕೆ ನಾವೆಲ್ಲ ಸೇರಿ ಈಗ ತಿಂಡಿ ಹೋಗೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದ.